ಈ ಸಂದರ್ಭದಲ್ಲಿ ನಿಮ್ಮೊಂದಿಗೆ ಒಂದಿಷ್ಟು ಈ ಪೊಲೀಸ್ ವ್ಯವಸ್ಥೆಯ ಬಗ್ಗೆ ಮಾತಾಡಬೇಕಂತದ. ಯಾಕೆಂತಂದ್ರೆ ದಿನನಿತ್ಯದ ಬದುಕಿನಲ್ಲಿ ಪೊಲೀಸ್ ವ್ಯವಸ್ಥೆ ಬಹುಮುಖ್ಯವಾದಂಗೆ ಮತ್ತು ಈ ಒಂದು ನಾಗರಿಕರನ್ನು ರಕ್ಷಿಸುವಲ್ಲೇ ಸುರಕ್ಷಿತವಾಗಿ ಕಾಪಾಡುವಲ್ಲೇ ಪೊಲೀಸರ ಪಾತ್ರ ಭಾಳ ದೊಡ್ಡದು. ಅದೇ ಪ್ರಕಾರ ಅವ್ರ ಮೇಲೆ ಭರವಸೆನೂ ಸಾಕಷ್ಟದ ಜನರದು, ಅದೇ ಸಮಯಕ್ಕೆ ಅವ್ರ ಬಗ್ಗೆ ಭಯನೂ ಸಾಕಷ್ಟದ. ಯಾಕಪ್ಪ ಅಂತಂದ್ರೆ ನಾವು ಇವತ್ತು ಸುರಕ್ಷಿತವಾಗಿದ್ದಿದ್ರೆ ಪೊಲೀಸರ ಸಹಾಯ ಸಹಕಾರ ಸಾಕಷ್ಟದ. ಅದಕ್ಕೆ ಅದಕ್ಕೆ ಭಯನೂ ಇದ್ರೂ ಸಹಿತ ಪೊಲೀಸರು ಭಯ ಹುಟ್ಟಿಸಿದಂಥ ವಾತಾವರಣ ಅದ. ಅವ್ರು ಮಾಡ್ಬೋದು, ಇಲ್ಲಂತಲ್ಲ. ಯಾಕಂದ್ರೆ ಕ್ರಿಮಿನಲ್ಸ್ಗಳನ್ನು ಅಂದರೆ ಅಪರಾಧಿಗಳನ್ನು, ಅದು ಇನ್ನುಳಿದ ಯಾವುದೇ ಸಮಾಜದ ಕಂಟಕಗಳನ್ನು, ಸಮಾಜ ವಿರೋಧಿಗಳನ್ನು, ಕೋಮುವಾದಿಗಳನ್ನು, ಅದು ಯಾವುದೇ ಒಂದು ದೃಷ್ಟಿ ಇಟ್ಟುಕೊಂಡು ಸಮಾಜವನ್ನು ಹದಗೆಡಿಸ್ತಿರುವಂಥ ಜನರ ಬಗ್ಗೆ ಭಯ ಮೂಡಿಸಲೇಬೇಕಾಗ್ತದೆ. ಸಾಮಾನ್ಯವಾಗಿ ನಾವು ಏನು ಕರಿತಾ ಇರ್ತೀವಪ್ಪ ಅಂದ್ರೆ ಪೊಲೀಸ್ ವ್ಯವಸ್ಥೆ ಅಂದರೆ ಏನು, ಗುಂಡಾಗಳ ಮೇಲೆ ಗುಂಡಾಗಳು ನೇಮಿಸಿದ್ದು ಅಂತ. ಒಬ್ಬ ಗುಂಡ ನಡೆಸೋರು ಇನ್ನೊಬ್ಬ ಗುಂಡ ಬೇಕು ಬೆರೆಸೋದಕ್ಕೆ ಅನ್ನುವಂಥ ಒಂದು ಮಾತಾಡ್ತಾ ಇರ್ತೀವಿ. ಯಾಕೆಂದ್ರೆ ಆ ಭಾಷೆ ಆಗಿರ್ತದೆ. ಪೊಲೀಸ್ ಸ್ಟೇಷನ್ ಭಾಷೆ ನಿಮಗೆ ಗೊತ್ತದ, ಬಿಡಿಸೋಳ ಅವಶ್ಯಕತೆ ಇಲ್ಲ. ಸಹಜವಾಗಿ ಮಾತಾಡಿದ್ರೆ ಬಾರ್ಲೆ ಮಗನೇ ಅನ್ನುವಂಥ ಮಾತಿರ್ತದೆ. ಇನ್ನು ಅದ್ರ ಬಗ್ಗೆ ಹೆಚ್ಚಿನ ಇರ್ತದೆ. ಅದು ಯೂಟ್ಯೂಬ್ದಲ್ಲಿ ಆ ಶಬ್ದಗಳನ್ನು ಬೆಳೆಸ್ಕೊಳಕ್ಕೆ ಬರೋದಿಲ್ಲ ನಮಗೆ ಅಂತ ಹೇಳ್ತಾ ಇಲ್ಲ ನಿಮಗೆ. ಅಂಥ ಒಂದು 3ನೇ ದರ್ಜೆಯ ಭಾಷೆಯನ್ನು ಬಳಸುವಂಥ ವ್ಯವಸ್ಥೆ ಅಲ್ಲದ. ಅದು ಬೇಕೋ ಬೇಡವೋ ಅದು ಚರ್ಚೆ ಬೇರೆ.